ಕನ್ನಡದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಪರಿಣಾಮ ಅವಾಂತರಗಳು ಕೂಡ ಹೆಚ್ಚಾಗ್ತಾ ಇದೆ. ಹನುಮೋಡ ಘಟ್ಟ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅರ್ಧದಷ್ಟು ಭೂಕುಸಿತ ಆಗಿದೆ. ಹನುಮೋಡ ಘಟ್ಟದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು, ದೂದ್ಸಾಗರದ ಬಳಿ ದೇವಾಲಯದ ಕೆಳಗೆ ಹೆದ್ದಾರಿಯ ಬಿರುಕು ನಾವು ಗಮನಿಸಬಹುದು. ಈಗ ರಸ್ತೆಯ ಮೇಲೆ ಕಾಂಕ್ರೀಟ್ ಫಿಲ್ಲಿಂಗ್ ಮಾಡಿದ್ರೂ ಕೂಡ ನೋ ಯೂಸ್. ಅಲ್ಲಿ ಮಳೆಯಿಂದ ಪ್ರಪಾತಕ್ಕೆ ಅರ್ಧ ಹೆದ್ದಾರಿಯೇ ಕುಸಿದು ಹೋಗಿದೆ. ದೂದ್ಸಾಗರದ ಬಳಿ ದೇವಾಲಯದ ಕೆಳಗೆ ಹೆದ್ದಾರಿ ಬಿರುಕು ಬಿಟ್ಟಿದೆ. ಇವೆಲ್ಲವಕ್ಕೂ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಳೆ. ರಸ್ತೆಯ ಮೇಲೆ ಕಾಂಕ್ರೀಟ್ ಫಿಲ್ಲಿಂಗ್ ಮಾಡಿದ್ರೂ ಕೂಡ ಅದು ಬಳಕೆಗೆ ಬರ್ತಾ ಇಲ್ಲ, ಪ್ರಯೋಜನ ಇಲ್ಲ ಅನ್ನೋಂಗಾಗಿದೆ. ಮಳೆಯಿಂದ ಪ್ರಪಾತಕ್ಕೆ ಅರ್ಧ ಹೆದ್ದಾರಿಯೇ ಕುಸಿದು ಹೋಗಿದೆ. ಉತ್ತರ ಕನ್ನಡದಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ. ಅದರ ಅವಾಂತರವೇ ಇದು. ಹನುಮೋಡ ಘಟ್ಟ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅರ್ಧದಷ್ಟು ಭೂಕುಸಿತ ಆಗಿದೆ. ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ರಸ್ತೆಯ ಮೇಲೆ ಸದ್ಯಕ್ಕೆ ಅಂದರೆ ಆ ಕ್ಷಣಕ್ಕೆ ಅಂತ ಕಾಂಕ್ರೀಟ್ ಫಿಲ್ ಮಾಡಿದ್ರು, ಅಂದರೆ ಮುಚ್ಚುವಂತಹ ಕೆಲಸ ಮಾಡಿದ್ರು, ತುಂಬುವಂತಹ ಕೆಲಸವನ್ನು ಕಾಂಕ್ರೀಟಿಂದ, ಬಟ್ ಅದು ಪ್ರಯೋಜನಕ್ಕೆ ಬಂದಿಲ್ಲ.